ನನ್ನ ಮಗಳು ಮನೆಗೆ ಬರಬೇಕಿತ್ತೆ. ಮನೆಗೆ ಬಂದ್ಬಿಟ್ಟು ಹೋಗ್ಬೇಕಿತ್ತು, ಹೆತ್ತು ಹೊಟ್ಟೋಗ್ಬಿಟ್ಲು. ನನ್ನ ಮಾತಾಡಿಸ್ತಿದ್ದಂಗೆ ಏನಿಯಾ ಬೆಂಗಳೂರು ಕಡೆ ಕೊಂಟೋಗ್ಬಿಟ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಶಿವನೇ, ಅಲ್ಲೇನ ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡಿರೋಣ ಅಂತ ಹೋಗ್ಬಿಟ್ಲ ಅಂತ. ಅಲ್ಲ ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ, ಇಲ್ಲೇ ಇರಬೇಕಿತ್ತಲ್ವಾ? ಎಲ್ಲ ಹಾಳಾಗೋದ್ಲು ಅಂತ ಹೇಳ್ಬಿಟ್ಟು ಇವಳು. ಹಾಂ, ಯಾವ ಕಡೆ ಹೋದ್ಲು? ಒಬ್ಬರು ಜನನೂ ಇಲ್ಲ. ಮತ್ತು ಏನ್ರಾಗ ಬಂದರು ಏನ್ರಾಗ ಹೋದ್ರು ಅಂತನೂ ಗೊತ್ತಿಲ್ಲ. ಪಂಚಾಯತಿ ತಗೊಂಡು ಇಲ್ವಲ್ಲ. ನನ್ನ ಮಗಳು ಮನೆಗೆ ಬತ್ತಾಳೆ, ಸರಿಯಾಗಿ ಬೆಂಡೆತ್ತನ ಅಂತೇಳ್ಬಿಟ್ಟು ಕಾಯ್ಕೊಂಡಿದ್ರೆ ಇದೇನು ಒಳ್ಳೆ ಹಿಂಗೆ ಎಡವಟ್ಟಾಗೋಗ್ಬಿಡ್ತಲ್ಲ, ಎಲ್ಲ ಎಡವಟ್ಟು ಕತೆ. ಛೇ, ಹೆಂಗನ ಮಾಡ್ಬಿಟ್ಟು ಸರಿಯಾಗಿ ನೀನಿಯ ಬುದ್ಧಿಯ ನಾನು ಕಲಿಸ್ಬೇಕಿತ್ತು ನನ್ನ ಮಗಳಿಗೆ. ಆದರೆ ಅವಳು ಬರೆದಿದ್ದಂಗೆ ಆಗೋಗ್ಬಿಟ್ಲಲ್ಲ. ಥೋ, ಎಲ್ಲೂ ಕರ್ಕೊಂಡೋದ ಕಳ್ಳನ ಮಗ. ಮನೆ ಇಲ್ಲ, ಏನೂ ಇಲ್ಲ, ಮತ್ತು ಎಲ್ಲೂ ಕರ್ಕೊಂಡೋದ ಅಂತಲೇ ಅರ್ಥ ಆಯ್ತಿಲ್ಲ. ನನ್ನ ಮಗೇನ ನನಗೆ ಸಿಗಬೇಕು, ಅವನಿಗೈತೆ ಲೋಪರ್ ಬಡ್ಡಿಗೆ ಅವನಿಗೆ. ಥೂ, ನನ್ನ ಮಗಳು ಫಸ್ಟ್ ಬುದ್ಧಿ ಇಲ್ಲ. ಏನು ಬಂಗಾರಮ್ಮಕ್ಕ, ಅಂತೂ ಮಗಳು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಬಂದ್ಲು. ನಿನಗೆ ತಾಪತ್ರಯ ತಪ್ತು. ನಂದೇನು ತಾಪತ್ರಯ, ಒಳ್ಳೆ ಹುಡ್ಗನಂತೆ ಕಟ್ಕೊಂಡವಳು ಅಷ್ಟೇ ನೀನಿಯ. ಹ್ಞೂ ಎಲ್ಲ ಹೊಂದ್ಕೋಬೇಕಲ್ಲ, ಏನು ಮಾಡೋಕ್ಕಾಯ್ತದೆ? ಮಕ್ಳು ಇಷ್ಟಪಟ್ಟವ್ರೆ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾ ಇವನಿ. ಹೌದಾ? ಅಲ್ಲ, ಪಂಚಾಯತಿನಾಗೇನೋ ಬಡವ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ. ಅಯ್ಯೋ, ಗೊತ್ತಿರಲಿಲ್ಲ ಅವಾಗ, ಹಂಗಂದೆ. ಈಗ ಗೊತ್ತಾಯ್ತು ಹೇಳು. ಅವನು ಒಳ್ಳೆ ಕೆಲ್ಸಕ್ಕೆ ಹೋಯ್ತಾವನಂತೆ. ಒಳ್ಳೆ ಕಂಪ್ನಿಯಾಗಿ. ಅದೇ ಎಲ್ಲೋದ್ಲು ನನ್ನ ಮಗಳು ಅಂತ ನಿನ್ನೆ ಗೊತ್ತಾಯ್ತಿಲ್ಲ. ನಾನು ಮ್ಯಾಲೆ ಕೋಪ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹಂಗೆ ಹೊಂಟೋಗ್ಬಿಟ್ಲು ಅಂತ ಅನ್ನಿಸ್ತದೆ. ಥೂ, ನಾನು ಬೊಯ್ಬಾರ್ದಾಗಿತ್ತು ನನ್ನ ಮಗಳಿಗೆ ಅಂತ ಇವಾಗ ಅನ್ನಿಸ್ತೈತೆ. ಅಯ್ಯೋ ಅಕ್ಕ, ನಿನ್ನ ಮಗಳು ಬೆಂಗಳೂರಿಗೆ ಯಾಕೆ ಹೋಯ್ತಾಳೆ? ನಿಮ್ಮ ಮನೆಗೆ ನಿನ್ಯಾ, ನಿನ್ನ ಸೊಸೆ ನಿನ್ಯಾ? ಅಯ್ಯೋ, ಆರತಿ ಆಡೇಳಿ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊಂಡ್ರಲ್ಲ ನಿನ್ನ ಗಂಡ, ನಿನ್ನ ಮಗ, ಸೊಸೆ, ಮೊಮ್ಮಗ ಎಲ್ಲರೂ ಆರತಿ ಎತ್ಬಿಟ್ಟು ನಿನ್ನ ಮಗಳನ್ನ ಒಳಗಡೆ ಕರ್ಕೊಂಡ್ರು. ಏನು, ಮನೆ ಒಳಗಡೆ ಕರ್ಕೊಂಡವ್ರಾ? ಹ್ಞೂ ಅಕ್ಕ, ಯಾಕೆ ನಿನಗೆ ಗೊತ್ತಿಲ್ವೇ? ನನಗೊಂದು ಮಾತು ಹೇಳಿಲ್ಲ. ನಮ್ಮ ಮನೆಗೆ ಬತ್ತಾಳೇನೋ ಅಂತ ಕಾಯ್ಕೊಂಡು ಕುಂತಿದ್ದೆ. ನನಗೇನು ಗೊತ್ತು ಇಲ್ಲೋಗ್ಬಿಟ್ಟು ಆರತಿ ಎತ್ತಿಸ್ಕೊಂಡು ಕುಂತವಳೆ ಅಂತ ಹೇಳ್ಬಿಟ್ಟು. ನನಗೇನು ಕನಸ ಬೀಳ್ತದೆ ಇಲ್ಲೋಗ್ಬಿಟ್ಟು ಆರತಿ ಎತ್ತಿಸ್ಕೊತಾಳೆ ಅಂತ? ಮನ್ಯಾಳಿ. ಸರಿ, ಹೋಗ್ಬಿಟ್ಟು ನೋಡ್ತೀನಿ. ಸರಿ ಕಣಕ್ಕ. ನನ್ನ ಮಗಳನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ನನ್ನ ಸೊಸೆ ಫಿಕ್ಸ್ ಆಗೋಗ್ಬಿಟ್ಟವಳೆ. ಪಕ್ಕಾ ಫಿಕ್ಸ್ ಆಗೋಗ್ಬಿಟ್ಟವಳೆ ಅಂತ ನನಗೆ ಗೊತ್ತು. ನನಗೆ ಮನೆಯಾಳಿ ನನಗೆ ಗೊತ್ತು ಬಿಡು. ಅವಳು ಏನು ಮಾಡಬೇಕು ಅಂತ ಅಂದ್ಕೊಂಡವಳೆ ಎಲ್ಲ ನನಗೆ ಗೊತ್ತಾಯ್ತು. ಈಗ ನನ್ನ ಮಗಳನ್ನ ಆರತಿ ಒಳಗಡೆ ಕರ್ಕೊಂಬಿಟ್ಟು ಆಮೇಲೆ ಒಂದು ವಾರ 15 ದಿನ ಕಿತ್ತಾಡ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ತಲೆಗೆ ಹೊಡಿತೀನಿ ಇರು ಹೋಗ್ಬಿಟ್ಟು ನನ್ನ ಮಗಳಿಗೆ. ಎತ್ತು ತಾಯಿಗಿನ್ನ ಅವಳು ಮಾತೇ ಹೆಚ್ಚಾಗೋಗ್ಬಿಡ್ತಾ ಇವಳಿಗೆ. ಅದು ಹೆಂಗೆ ಇವಳು ಇಷ್ಟೆಲ್ಲವೇ ಮಾಡ್ತಾವಳೆ. ನನ್ನ ಮಗಂಗೆ ಬಿಡಕ್ಕಿಲ್ಲ ನಾನು. ಏನು ಮಾಡ್ತೀನಿ ನೋಡ್ತಾ ಇರು. ಲೇ ಮಗಳೇ ಏನು ಮಾಡ್ಕೊಂಡು ಸಾಯ್ತಿದ್ಯಾ? ಬಾರ ಇಲ್ಲಿ. ಲೇ, ನಿನ್ನೆ ಕರಿತಿರೋದು ಬಾರೇ. ಮದುವೆ ಮಾಡ್ಕೊಂಡು ಬಚ್ಚಿಕೊಂಬಿಟ್ಟು ಹೋಗ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೀಗ. ಎಷ್ಟು ದಿನ ಎತ್ತು ಒತ್ತು ಸಾಕಿರೋರಿಗೆ ನಯ ಪೈಸಾ ಬೆಲೆನೂ ಇಲ್ಲ ಅಲ್ವಾ? ಇಷ್ಟೆಲ್ಲ ಎತ್ತು ಒತ್ತು ಸಾಕಿ ಎಲ್ಲನೂ ಮಾಡಿದ್ದೀನಿ. ನನಗೇನಿಯ ಬೆಲೆ ಕೊಡ್ದಿದ್ದಂಗೆ ಮನೆಯಾಳಿ ಅವನು ಯಾವನೋ ಇವನು ಗೊತ್ತಿಲ್ದಿರೋ ಬೇವರ್ಸಿಂಗ್ ಕಟ್ಕೊಂಡು ಬಂದಿರೋದು ನೋಡು. ನಮ್ಮಂತಾಕ್ ಬತ್ತಾಳೆ ಅಂತ ಕಾಯ್ಕೊಂಡು ಕುಂತೀವ್ನಿ. ನಮ್ಮಂತಾಕ್ ಬರೆದಿದ್ದಂಗೆ ಕಂತ್ರಿ. ಎಂತ ಕೆಲಸ ಮಾಡಿದವಳು ಇವಳು. ಬಾರೇ ಬಾ, ಐತೆ ನಿನಗೆ ಬಾ. ಬಿಕ್ನಾಸ್ತಿ ತಕೊಬಿಟ್ಟು ಬಂದು ಬಾರೇ. ಅಮ್ಮ, ಯಾಕಮ್ಮ ಕೂಗಾಡ್ತಾ ಇದ್ದೀಗ? ನಿನ್ಗೆ ಏನಮ್ಮ ಆಗೈತೆ? ನಿನ್ನ ಮಗಳು ಸಂದಕ್ಕೆ ಅವಳಲ್ಲ, ನೀನು ಖುಷಿ ಪಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಇದು ಯಾಕಮ್ಮ ಹಿಂಗೆ ಎಲ್ರಿಗೂ ಗೊತ್ತಾಗಂಗೆ ಎಲ್ರಿಗೂ ಕೇಳ್ಸಂಗೆ ಅಯ್ಯೋ ಕಯ್ಯ ಅಂತ ಕಿರುಚ್ಬಿಟ್ಟು ಪಂಚಾಯತಿ ಕಲಾಕ್ಬಿಟ್ಟು ನನ್ನ ಮರ್ಯಾದಿನ ನೀನೇ ಕಳ್ಕೊಂಡು ಯಾಕಮ್ಮ ಇಷ್ಟೆಲ್ಲ ಮಾಡ್ತಾ ಇದ್ದೀಗ? ನಿಂಗೆ ಎಷ್ಟು ಕಿತ್ತ ಹೇಳಿದ್ರು ನಿಂಗೆ ಅರ್ಥ ಆಗಕ್ಕಿಲ್ವೇನಮ್ಮ? ನಾನು ಹೇಳ್ತಾನೆ ಇದೀನಲ್ಲ, ನಾನು ಸಂದಕ್ಕಿವ್ನಿ ಕಣಮ್ಮ ಅಂತೇಳ್ಬಿಟ್ಟು 100 ಸಲ ಹೇಳಿದ್ರು ಇದೇನಾಗೈತಿ ಹೇಳಿ ನಿನಗೆ? ನೋಡಮ್ಮ, ನಾನಂತೂ ಸೂಪರಾಗಿ ಸಂದಕ್ಕಿವ್ನಿ. ಹುಡುಗ ತುಂಬ ಒಳ್ಳೆಯವನು. ಬಡವ ಆದ್ರೇನಂತೆ ಸಾವುಕಾರ ಆದ್ರೇನಂತೆ, ನನ್ನ ಪ್ರಕಾರ ಎಲ್ಲನೂ ಒಂದೇನೇನಿಯ. ನಾವಿಬ್ರು ದುಡ್ಡಿಂದೆ ಹೋಗ್ಬಿಟ್ಟು ಎಂಥ ಗತಿಗೆ ಬಂದಿತ್ತು ನಾವಿಬ್ರಿಗೂ ಅಂತ ನೋಡ್ದ. ದುಡ್ಡಿಂದ ನಮಗೆ ನೆಮ್ಮದಿಯಾಗಿರಲಿಲ್ಲ ಕಣಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಯಾವ ದುಡ್ಡು ನಮಗೆ ನೆಮ್ಮದಿ ಕೊಡೋಕ್ಕಿಲ್ಲ. ಈಗಾದ್ರೂ ಹೊಸಿ ನೆಮ್ಮದಿಯಾಗಿರೋಣ. ಅರ್ಥ ಮಾಡ್ಕ. ಇದೆಲ್ಲನೂ ನಮಗೆ ಬೇಕಾಗಿಲ್ಲ. ನೋಡು, ನೀನು ಬದಲಾಗು, ನಾವೆಲ್ಲ ಚೆನ್ನಾಗಿದ್ದೀವಿ. ಹೆಂಗೋ ನಮ್ಮ ಸಂಸಾರ ಎಲ್ಲ ಸೂಪರ್ ಆಗೈತೆ ಕಣಮ್ಮ. ನೀನು ಒಬ್ಳು ಜೊತೆಗಿಲ್ಲ ಅಷ್ಟೇ ಏನಿಯ, ನಾವೆಲ್ಲ ಒಂದಾಗಿದ್ದೀವಿ. ನೀನು ನನ್ನ ಜೊತೆ ಏನಿಯ ಬಂದ್ಬಿಟ್ರೆ ಆರಾಮಾಗಿ ಖುಷಿಯಾಗಿರ್ಬೋದಾ? ಅಲ್ಲಲ್ಲ ಬಿಲಾಲಿ, ಇವಳು ಹೇಳ್ಕೊಟ್ಲ ಹಂಗೆ ಹೇಳು ಅಂತ ಹೇಳ್ಬಿಟ್ಟು ಒಂದಾಗ್ಬಿಡೋದು. ಯಾಕೆ ಇಷ್ಟು ದಿನ ಮಾಡಿದ್ದೆಲ್ಲ ಮರ್ತೋಗ್ಬಿಟ್ಟಿಲ್ಲ ನೀನು? ಇವಳು ಹೇಳ್ತಾಳೆ ನಾಗರಾವು ಇವಳನ್ನ ನಂಬೇಡ ಅಂತ ಹೇಳಿದ್ರೆ ನಂಬಿಟ್ಟು ಅವ್ನು ಯಾವನ ಗತಿ ಇಲ್ದಿರ ಬಿಕಾರಿನ ಮದುವೆ ಮಾಡ್ಕೊಂಡಿದ್ದು ಅಲ್ದೇನೆಯ ಬಂದ್ಬಿಟ್ಟು ಇಲ್ಲಿ ಟಿಕಾಣಿ ಬಿಡೋಳೆ. ನನ್ನ ಮಗಂಗೆ ಒಂದು ಕರ್ಕೊಂಡು ಹೋಗೋಕೆ ಒಂದು ಮನೆ ಯೋಗ್ಯತೆ ಇಲ್ಲ. ಈ ಮನೆ ಮಠ ಎಲ್ಲನೂ ಏನಿನು ಕೊಟ್ಬಿಡ್ತಾರೆ ಅಂತ ಅನ್ಕೊಂಡ ಎಲ್ಲ ಮುಂಡ ಮುಚ್ಕೊಂಡು ಹೋಯ್ತದೆ. ಅವಳ ಹೆಸ್ರಿಗೆ ನೀ ಎಲ್ಲನೂ ಎಷ್ಟು ಹೇಳ್ಬೇಕು ನಿನಗೆ? ನನ್ನ ಮಾತು ನಂಬು ಅಂದರೆ ನನ್ನ ಮಾತು ಕೇಳಲ್ಲ ನೀನು. ಹೋಗಿ ಬಿಕ್ನಾಸಿ ಮಾತೇನಿಯ ನಂಬೇಕು. ನಾನೇ ನೀನು ಗಂಡು ಹುಡುಕ್ಬಿಟ್ಟು ಮದುವೆ ಮಾಡ್ತಿರಲ್ವೇ? ನನ್ನ ಸಖತ್ತಾಗಿರೋ ಹುಡುಗನೇನಿಯ? ಇದ್ರ ಅವಶ್ಯಕತೆ ಏನಿಲ್ಲ ಇತ್ತು ನಿನಗೆ? ಓಹೋ ಏನು ಪರವಾಗಿಲ್ಲ ನೀನುವೆ. ಏನು ನಮ್ಮ ಅಮ್ಮನ ಮಾತು ನಂಬಲ್ಲ. ನಮ್ಮ ಹೊತ್ತಿಗೆ ಒಳ್ಳೆಳು ಅಂತ ಅವಳು ಮಾತು ಕೇಳಿದಕ್ಕೆ ಬಿಕಾರಿ ನನ್ನ ಮಗುನ ಕೊಟ್ಟುದ್ಲಲ್ಲ ನಿಂಗೆ ಸರಿಯಾಗಿ. ಬಿಕಾರಿ ಗೊತ್ತಿಲ್ದಿರ ಬಿಕಾರಿನ ಕಾಯ್ಕೊಂಡಿದ್ಲು ಅನ್ನಿಸ್ತದೆ. ನನ್ನ ಮೇಲೆ ನಿನ್ನ ಮೇಲೆ ಸೇರ್ ತೀರಿಸ್ಕೊಳ್ಳೋದ್ರಾಗೆ ಗೆದ್ಬಿಟ್ಲು. ಏನವ ಹೊಟ್ಟೆ ತಣ್ಣಗೈತೆ ಇವಾಗ ನಿನಗೆ? ತಣ್ಣಗೈತೆ ನಿನಗೆ? ಹಾಳು ಮಾಡ್ಬಿಟ್ಟಲ್ಲ. ಅಮ್ಮ, ನಿನ್ಗೇನು ತಲೆಗಿಲ್ಲ ಏನಾರ ಕೆಟ್ಟುಬಿಟ್ಟೈತೆ ಏನು? ಹೊತ್ತಿಗೆ ಬಗ್ಗೆ ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ನೀನು ಹೊತ್ತಿಗೆ ಬಗ್ಗೆ ಎಲ್ಲ ಹಿಂಗೆ ಮಾತಾಡಕ್ಕೆ ಬರಬೇಡ. ಹೊತ್ತಿಗೆ ತುಂಬ ಒಳ್ಳೇದು. ಹುಡುಗ ಏನು ಕೆಟ್ಟವನಲ್ಲ, ಅವನು ತುಂಬ ಒಳ್ಳೆಯವನು. ಅವನು ಒಳ್ಳೆಯವನು ಅಂತಾನೆ ನೀ ಹೊತ್ತಿಗೆ ನನಗೆ ಸಜೆಸ್ಟ್ ಮಾಡಿದ್ದು ಹುಡುಗನ. ನೀನು ಹಿಂಗೆಲ್ಲ ಹೊತ್ತಿಗೆ ಬಗ್ಗೆನೇ ಮಾತಾಡಕ್ಕೆ ಬರಬೇಡ.
ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾಕಮ್ಮ ನನ್ಗೇನಿಯಾ? ಹಾ, ಹಿಂಗ್ ಹೊಡಿತಾ ಇದೀಯಾ? ಯಪ್ಪ ಲೇ, ಏನೇ ನನ್ಗೆ ವಿರುದ್ಧವಾಗಿ ಮಾತಾಡಿ ಅವಳ ಪರವಾಗಿ ಮಾತಾಡ್ತಾ ಇದೀಗ ನೀನು? ಅತ್ತೆ, ನನ್ನ ಹೆಂಡತಿನ ಹೊಡಿಯೋ ಯಾವ ರೈಟ್ಸು ನಿಮ್ಗಿಲ್ಲ. ನೀವು ನನ್ನ ಹೆಂಡತಿನ ಹೊಡಿಬೇಡ್ರಿ. ಅಲ್ಲೇ ಇಷ್ಟು ಬಿರ್ನ ನೀನು ಹೆಂಡತಿ ಆಗೋಗ್ಬಿಟ್ಲಾ ನನ್ನ ಮಗಳವಳು? ಯಾವ ಸೀಮೆ ದೊಣ್ಣೆ ನಾಯ್ಕ ಅಂತ ಹೇಳ್ಬಿಟ್ಟು ನೀನು ನಿನಗಿದ್ ಮಾಡಬಾರ್ದು. ಹಾ, ನಾನು ನನ್ನ ಮಗಳು, ನನ್ನ ಇಷ್ಟ. ನಾನು ಹೊಡೆದನ ಹೊಡ್ಕತೀನಿ, ಮಾಡ್ದನ ಮಾಡ್ಕತೀನಿ. ಅದನ್ನ ಕಟ್ಕೊಂಡು ನಿನಗೇನ್ಲೇ ಆಗ್ಬೇಕು? ಹೊಡಿಬೇಡ ಅಂತ ಹೇಳಕ್ ನೀನ್ ಯಾವನಲೇ? ನನ್ನ ಮಗಳು ನಾನು ಹೊಡೆಯೋದೇನೇನಿಯಾ, ಬಾರ್ಸೋದೇನೇನಿಯಾ? ನನ್ನ ಮಗಳು ಹೊಡಿಬಾರ್ದು ಅಂದ್ರೆ ನಿನಗೇನಿಯಾ? ಸರಿಯಾಗಿ ನನಗೆ ಪಟ್ಟ 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 ತಾಡ್ತೀನಿ ಬಾ ನಿನ್ಗೆ, ಅವಾಗಾದ್ರೂ ಬುದ್ಧಿ ಬರ್ತದೆ. ನೋಡಿ, ಹೆಂಡತಿ ಕಷ್ಟ ಇದ್ದಾಗ ಹೆಂಡತಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ. ಅದು ನನಗೆ ತಾಳಿ ಕೊಟ್ಟಿದ್ಮೇಲೆ ಅವಳು ನನ್ನ ಹೆಂಡತಿ ನೆನೆಯ. ಅವಳಿಗೆ ಯಾರು ಅವಳ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಯಾರು ಕೈ ಮಾಡಬಾರ್ದು ಅಷ್ಟೇನೆ. ನೀವು ಸುಮ್ಮನೆ ಇಲ್ಲಿಂದ ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ನಾವಿಬ್ರು ಮದುವೆ ಮಾಡ್ಕೊಂಡ್ಮೇಲೆ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ? ನಿಮ್ಗೆ ಎದುರು ಕಂಡೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿರೋದು. ಅವಳು ಕರ್ದು ಬಾ ಹೋಗೋನ್ ಮದುವೆ ಮಾಡ್ಕೊಳ್ಳೋಣ ಅಂತ. ನೀವು ಇಷ್ಟೊಂದೆಲ್ಲನೂ ಹಾ, ನನ್ನ ಮಗಳು ತಲೆ ಕೆಡಿಸಿ ನೀನು ನನ್ನ ಸೊಸೆ ಜೊತೆ ಸೇರ್ಕೊಂಡು ಇಬ್ರು ಪಿಲಾನ್ ಮಾಡ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ ತಕ್ಷಣ ನೀನು ಹೆಂಡತಿ ಆಗೋಗ್ಬಿಡ್ತಾಳ. ನೀ ಸಂದಾಕಿದ್ ಬಿಡ್ತೀಯ ನನ್ನ ಮಗಳ ಜೊತೆ? ಸಾಧ್ಯನೇ ಇಲ್ಲ. ಇವತ್ತು ನೋಡ್ತಾ ಇರು, ನಾನೊಂದು ಬುಟ್ಟ ಅಂದ್ರೆ ನೀನು ಯಾವಲ್ಲ ನೀನು 36 ಪಟ 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 ಅಂತ ಹೇಳ್ಬಿಟ್ಟು ಉದ್ರೋಗ್ಬಿಡ್ತವೆ. ಹಂಗೆ ಹೊಡಿತೀನಿ ನೋಡ್ತಿರು. ಅದು ಹೆಂಗೆ ನನ್ನ ಮಗಳ ಜೊತೆ ಸಂಸಾರ ಮಾಡ್ತೀಯೋ, ಅದು ಹೆಂಗೆ ನನ್ನ ಮಗಳ ಜೊತೆ ಇತ್ತೀಯೋ ನಾನು ನೋಡೇ ಬಿಡ್ತೀನಿ. ನಂತಾಗಿ ಆಟ ಆಡ್ತೀಗ ನೀನು? ಹಲೋ ಹಲೋ ಹಲೋ, ಇಲ್ಲಿ ನೋಡಿ, ಸ್ಟಾಪ್ ಸ್ಟಾಪ್. ಅಯ್ಯೋ ಇವನೊಬ್ಬ. ಏಯ್, ಯಾರಲ್ಲ ನೀನು? ನಾನು ಯಾರನ್ನ ಹೊಡಿತೀನಿ, ನೀನ್ ಯಾಕೆ ಟಾಪು 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 ಅನ್ಬೇಕು? ಏನ್ಲ ಟಾಪು ಅಮ್ಮಿಕೊಂಡಿರ್ಲ? ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವನೇ ಟಾಪ್ ಅಂತೆ, ಟಾಪು. ನೋಡಿ, ನೀವ್ ಅವ್ರನ್ನೆಲ್ಲ ಹೊಡಿಯಂಗಿಲ್ಲ ಹಂಗೆಲ್ಲನೂ. ನಮ್ಮ ಬಾಸ್ ನನ್ನ ಫ್ರೆಂಡ್ನ ಹೊಡಿಯಕ್ ನಾನು ಸುಮ್ಮನೆ ಬಿಡಲ್ಲ. ನನ್ನ ಫ್ರೆಂಡ್ ಏನಾರ ಹೊಡೆದ್ಬಿಟ್ರೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತತೆ. ನೋಡಿ, ನೀವಾಯ್ತು ನಿಮ್ಮ ಕೆಲಸ ಆಯ್ತು ನೋಡ್ಕೋಬೇಕು. ನಮ್ಮ ಫ್ರೆಂಡ್ ಹಂಗೆಲ್ಲ ಹೊಡೆದ್ಬಿಟ್ರೆ ನಮಗೆ ಬೇಜಾರಾಗಲ್ವ ಹೇಳಿ? ಅವ್ರು ನನ್ನ ಫ್ರೆಂಡ್ ಅವನು. ನೋಡಿ, ಅವ್ನು ಹೊಡಿಯೋಕ್ಕಿಂತ ಮುಂಚೆ ನೀವು ನನಗೆ ಹೊಡಿಬೇಕಾಗ್ತೈತೆ. ನಾನು ಹಂಗೆಲ್ಲನೂ ಅವ್ರಿಗೆ ಒಂದು ಏಟ್ ಬೀಳಕ್ಕೂ ನಾನು ಬಿಡೋದಿಲ್ಲ. ಅಯ್ಯಯ್ಯಯ್ಯಯ್ಯ, ಯಾವ ಸಿಮೆಲ್ಲ ಇವನು? ಹಾ, ಇವನು ಯಾಕೆ ಬಂದ್ಬಿಟ್ಟಿಲಿ? ನಾನು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನಿಂತ್ಕೊಂಡಲ್ಲ. ನಾನು ಅವ್ನು ಕೊಡ್ರೆ ನಿನಗೆಲ್ಲ ಕಷ್ಟ ಆಯ್ತದೆ? ಫ್ರೆಂಡ್ ಅಂತೆ, ಫ್ರೆಂಡು, ಸೀಮೆಗಿಲ್ದ್ರ ಫ್ರೆಂಡು. ನಾನು ಹೊಡೆಯೋದೇ ನೀನು? ಹೊಡೆದ್ರೆ ಏನ್ಲ ಮಾಡಿಯ ನೀನು? ಏನ್ಲ ಮಾಡಿಯ ನೀನು? ಹೊಡೆದ್ಬಿಟ್ರೆ ನಾನು ಹೊಡಿತೀನಿ, ಏನಾರ ಮಾಡ್ತೀನಿ. ಏನ್ಲ ಮಾಡಿಯ ನೀನು? ಮಾಡ್ತೀನಿ ಸರಿಯಾಗಿ. ಯವ್ವ ಯಾಕ್ಲ ನನ್ನ ಹಿಂಗೆ ಎತ್ಕಡಿಯೇ? ಬುಡ್ಲ ಬಡತದೆ. ಯಾಕ್ಲ ನಾನು ಹಿಂಗೆ ಎತ್ಕೊಂಡ್ಬಿಟ್ಟಿದ್ದೀಗ ನೀನು? ನಿಂಗೆ ಬರ್ಬಾರ್ದು ಬರ, ನಿಂಗೆ ಆಪತ್ ಬಂದು ಚಾಪೆ ಎತ್ಕೊಂಡೋಗ. ನನ್ನ ಗಂಡನ ಇಲ್ಲಿ ಗಂಡ ನಾನು ಎತ್ಕೊಂಡಿಲ್ಲ. ಇವನು ಯಾಕೆ ಹಿಂಗೆ ಎತ್ಕೊಂಡ್ಬಿಟ್ಟವನಲ್ಲ ಇವನು? ಇಳಿಸ್ಲಾ ಕೆಳಗಡಿಕೆ? ಇಳಿಸ್ಲಿಲ್ಲ ಅಂದ್ರೆ ಒಂದು ಗುನ್ನ ಇಕ್ಬಿಡ್ತೀನಿ ನೋಡಿ ನಿನ್ಗುನುವೆ. ಇಳಿಸ್ಲಾ 3 ದಿನ ಇಳಿಸ್ಲಾ? ನೀವು ಒಂದು ಕಿತ ಹೇಳೋದು ಇಳಿಸ್ಲಾ ಅಂತ ಹೇಳ್ಬಿಟ್ಟು ಇಳಿಸ್ಲಾ ನನ್ನ. ಇಲ್ಲಾಂದ್ರೆ ಸರಿಯಾಗಿ ನಿನಗೆ ಬಾರಿಸ್ಬಿಡ್ತೀನಿ ನೋಡಿ ನಿನಗೆ. ಇಳಿಸ್ಲಾ? ನಾನು ಇಳ್ಸಕ್ಕಿಲ್ಲ, ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರ್ತೀನಿ. ನಾನು ನಿಂಗೆ ಎಷ್ಟು ಸಲ ಹೇಳ್ಬೇಕು? ನನ್ನ ಫ್ರೆಂಡ್ಗೆ ಹೊಡೆದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಏಟ್ ಹೊಡೆದ್ರು ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡ್ತದೆ. ನೋಡು, ನಾನು ಅವರು ಫ್ರೆಂಡು, ಅವತ್ತಿಂದನೂ ಫ್ರೆಂಡು. ನನ್ನ ಫ್ರೆಂಡಿಗೆ ಸ್ವಲ್ಪ ನೋವಾದ್ರೂ ನಾನು ಸಹಿಸಲ್ಲ. ಅವ್ನು ಮದುವೆ ಮಾಡ್ಕೊಂಡು ಬಂದ್ರು ಅವನ ಜೊತೆನೇ ಹಿಂದೆನೇ ಬಂದಿದ್ದೀನಿ ಅಂದರೆ ನೀವು ಯೋಚನೆ ಮಾಡಿ. ನಂದು ಒಂದು ಎಂಥ ಫ್ರೆಂಡ್ಶಿಪ್ಪು ಅಂತ ಹೇಳ್ಬಿಟ್ಟು. ನೋಡಿ, ಈ ನಮ್ಮಂಥ ಫ್ರೆಂಡ್ಶಿಪ್ನ ನೀವು ಹಾಳು ಮಾಡಕ್ಕೆ ಬಂದರೆ ಸುಮ್ಮನೆ ಇರಲ್ಲ. ನಡೀರಿ, ಸುಮ್ಮನೆ ತಲೆನಾಗ ಒಂದು ಕೂದಲಿಲ್ಲ. ಯೋಚನೆ ಮಾಡಿ ಕಿತ್ತಾಡಿ ನೋಡಿದ್ರ ತಲೆನಾಗಿರೋ ಕೂದಲೆಲ್ಲ ಉದುರಿಸ್ಕೊಂಡ್ಬಿಟ್ಟಿದ್ದೀರಾ. ಒಂದು ಕೂದಲಿಲ್ಲ. ಮೊದಲು ಕೂದಲು ಹೆಂಗೆ ಬರೆಸ್ಕೋಬೇಕು ತಲೆಗೆ, ಮೊಮ್ಮಗು ಜೊತೆ ಹೆಂಗೆ ಆಟ ಆಡಬೇಕು ಅಂಥವ್ನು ಯೋಚನೆ ಮಾಡಿ. ತಲೆನಾಗ ಒಂದು ಕೂದಲಿಲ್ಲ ಅಂದ್ರೂ ಆಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ತೀರಾ. ಸುಮ್ಮನೆ ಬನ್ನಿ, ನಿಮಗೆ ಬೇರೆ ಕೆಲಸ ಎಲ್ಲ ಬೇಜಾನೈತೆ ತೋರಿಸ್ತೀನಿ. ಇವ್ರ ಜೊತೆ ಯಾಕೆ 24 ಗಂಟೆ ಕಿತ್ತಾಡೋ ಕೆಲಸ ಮಾಡ್ತೀರಾ ನೀವು? ಕಿತ್ತಾಡ್ಬೇಡಿ, ಬಿಟ್ಬಿಡ್ರಿ, ನಾನು ನೋಡ್ಕೊತೀನಿ, ಬನ್ನಿ. ಯವ್ವ, ಇಳಿಸ್ಲಾ? ಅಲ್ಲೋ ಮರಿ, ನನ್ನ ತಲೆನಾಗ ಕೂದಿರ್ಲಿ ಬಿಡ್ಲಿ, ನಾನೇ ಹೀರೋಯಿನ್ ಆಗ್ಬೇಕಾ? ಇಳಿಸ್ಲಾ ಕೆಳಗಡಿಕೆ? ಇಳಿಸ್ಲಾ? ಹಳೆ ಬಿಯವರ್ಸಿ ಇಳಿಸ್ಲಾ? ನನ್ನ ಗಂಡ ಯಾರನ್ನ ನೋಡಿದ್ರೆ ಇವನಪ್ಪ ಇವಳು ಆಟ ಈ ವಯಸ್ಸಾಗೆ ಅಂತ ಅನ್ಕೊಳಕಿಲ್ವೇನ್ಲ? ಇಳಿಸ್ಲಾ ಕೆಳಗಡಿಕೆ? ಯಾಕೆ ಹಿಂಗೆ ಎತ್ಕೊಂಡಿದ್ದೀಗೆ? ಯವ್ವ, ಇವನು ಯಾ ಸೀಮೆ ಫ್ರೆಂಡು? ನನಗಂತೂ ಇಂಥ ಫ್ರೆಂಡ್ಸುಗಳು ಒಬ್ರು ಇಲ್ಲ. ಸಾಯ ಕುದ್ರೂ ಯಾರು ಬಂದು ನೋಡಕ್ಕಿಲ್ಲ. ಇವನು ಯಾ ಸೀಮೆ ಫ್ರೆಂಡು ಅಂತ? ಇಳಿಸ್ಲಾ ನನ್ನ? ನೋಡಿ ಬಂಗಾರಮ್ಮರೇ, ನನ್ನ ಫ್ರೆಂಡಿಗೆ ಮಾತು ಕೊಟ್ಟಿದ್ದೀನಿ, ಹೆಂಗಸ್ರ ಮೇಲೆ ಕೈ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಮೇಲೆ ಕೈ ಮಾಡ್ತಿಲ್ಲ. ನೋಡಿ, ನಿಮ್ಮನ್ನ ಪ್ರೀತಿಯಿಂದ ಎತ್ಕೊಂಡು ಕರ್ಕೊಂಡೋಗಿ ನಿಮ್ಮ ಮನೆಗನ ಬಿಡೋ ಜವಾಬ್ದಾರಿ ನಂದು, ಸರಿನಾ? ಬನ್ನಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಮ್ಮನ್ನ ನಮ್ಮ ಬಾಸ್ ಅಲ್ಲ, ನನ್ನ ಫ್ರೆಂಡ್ ಒಂದು ಮಾತನ್ಲಿ ಹೊಡಿ ಅಂತ ಹೊಡೆದು ಬಿಸಾಕ್ಬಿಡ್ತಿದ್ದೆ. ಆದರೆ ಏನು ಮಾಡ್ತೀರಾ, ನಮ್ಮ ಫ್ರೆಂಡಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಬನ್ನಿ, ಹಂಗೇನೆ ಹೋಗೋಣ. ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ ಬಂಗಾರಮ್ಮ. ಹಿಂಗೆಲ್ಲ ಪಾಪ ಮಾಡ್ಕೊಂಡ್ರೆ ನೀವು ಸಂದ ಕಾಣಕ್ಕಿಲ್ಲ. ಚೆಲುವೆಯ ನೋಟ ಚಂದ, ವಾ ಸೂಪರಾಗಿ ಕಾಣ್ತಿದ್ದೀರಾ. ಕೂದಲಿಲ್ದಂಗೆ ಇಷ್ಟೊಂದು ಸಂದ ಕಾಣ್ತಾ ಇದ್ದೀರಾ ಅಂದಮೇಲೆ ಇನ್ನು ಕೂದಲಿದ್ರೆ ಎಂಥ ಸಂದ ಕಾಣ್ತಿರಲಿಲ್ಲ ಹೇಳಿ. ನಿಮ್ಗೆ ಯಾರಾದ್ರೂ
ಇನ್ನೊಂದು ಮಗಳೇನಾದರೂ ಇದ್ರೆ ದಯವಿಟ್ಟು ನಿಮ್ಮಂಗೆ ಇರ್ತಾರೆ ಅಂತ ನನಗೆ ಗೊತ್ತು. ದಯವಿಟ್ಟು ನಂಗೆ ಸಜೆಸ್ಟ್ ಮಾಡ್ಬಿಡ್ತೀರಾ ಹುಡುಗಿನ? ನೋಡಿ, ನನಗೊಂದು 1 ಲಕ್ಷ ಸಂಬಳ, 1 ಲಕ್ಷ ಸಂಬಳ ನನಗೆ. ಇನ್ನೊಂದು ಹುಡುಗಿನ ಇದ್ರೆ ಹೇಳಿ, ಮಗಳನ್ನ ಮದುವೆ ಮಾಡ್ಕೊಬಿಡ್ತೀನಿ. ಯವ್ವ 1 ಲಕ್ಷ ಸಂಬಳವೇ? ನಮ್ಮ ಬಾಸ್ ಕೊಡೋದು ನನಗೆ 1 ಲಕ್ಷ ಸಂಬಳ ಕೊಡ್ತಾರೆ ನನಗೆ. ನೋಡಿ, ಯಾರಾದ್ರೂ ಇದ್ರೆ ಮದುವೆ ಮಾಡಿಸ್ಬಿಡಿ, ಸೆಟ್ಲ್ ಆಗ್ಬಿಡ್ತೀನಿ, ಆರಾಮಾಗಿ ಸೆಟ್ಲ್ ಆಗ್ಬೋದಲ್ಲ, ಸೆಟ್ಲ್ ಆಗ್ಬಿಡ್ತೀನಿ. ಸೂಪರ್ ಸೂಪರ್. ನನ್ನ ಮಗಳನ್ನೇ ಮಾಡ್ಕೋಬೋದಿತ್ತು. ಇವಳು ಯಾವಳು ಹೋಗ್ಬಿಟ್ಟು ಸಿರ್ಬೋಕಿನ್ ಕಟ್ಕೊಂಡವಳಲ್ಲ. ಏನು ಮಾಡೋದು? ಬಂಗಾರಮ್ಮ, ನಿನ್ಗೋಸ್ಕರ ಒಂದು ಹಾಡು ಹೇಳ. ಹ್ಮ್ ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಅಲ್ಲ, ನಮ್ಮ ಅಮ್ಮ ಅಷ್ಟೊಂದು ಸ್ಟ್ರಿಕ್ಟು. ನಮ್ಮ ಅಮ್ಮನೇ ಕಾಮಿಡಿ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ನಲ್ಲ ನಿಮ್ಮ ಫ್ರೆಂಡು. ಅವನಿಗೆ ಗೊತ್ತು ಯಾರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ. ಒಡಿಯೋರ್ಗೆ 4 ಸರಿಯಾಗಿ ಹೊಡಿಯೋದು ಗೊತ್ತು, ನಗಿಸ್ಬಿಟ್ಟು ಹಿಂಗೆ ತಮಾಷೆ ಮಾಡೋದನ್ನು ಗೊತ್ತು. ಅವ್ನು ಅವತ್ತಿಂದ ತುಂಬ ವರ್ಷದಿಂದ ನನ್ನ ಫ್ರೆಂಡು, ನನಗೆ ತುಂಬ ಬೇಕಾಗಿರೋನು. ನೀನೇನು ತಲೆ ಕೆಡಿಸ್ಕೊಬೇಡ, ಅವ್ನು ನೋಡ್ಕೊಂತ ನಿಮ್ಮ ಅಮ್ಮನ ಮತ್ತೇನು ಹೊಡಿಯೋಕೆ ಬರಲ್ಲ, ಸುಮ್ಮನೆ ಇರು. ಮುಂದಿಂದ ಏನು ಮಾಡಬೇಕು ಅಂತ ನೋಡ್ಕೊಂಡ್ರೆ ಆಯಿತು, ಸರಿನಾ? ನಿಮ್ಮ ಫ್ರೆಂಡ್ನ ನೋಡಿದ್ರೆ ತುಂಬ ಸ್ಟ್ರಿಕ್ಟ್ ಅನ್ನಿಸ್ತೈತೆ, ಆದರೆ ಫುಲ್ಲು ಕಾಮಿಡಿ. ನಾನು ಒಳ್ಳೆ ಟೆನ್ಷನ್ ಹೋಗ್ಬಿಟ್ಟೆ. 10 ನಿಮಿಷಕ್ಕೆ ಎಷ್ಟು ತಮಾಷೆ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಹಬ್ಬಬ್ಬಬ್ಬಾ. ಸರಿ ಸರಿ ಬಿಡಿ. ಏಯ್, ನಿನ್ನ ಬಾಡಿಕರನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? ನಾನು ಯಾಕಮ್ಮ ಕರ್ಕೊಂಬರ್ಲಿ, ಅವನೇ ಬಂದಿರೋದು. ಅವ್ನು ಹೋಗು 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 ಅಂದ್ರೂ ಹೋಗಲ್ಲ. ಬಾಸ್ 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 ಒಬ್ಬರಾದ್ರೂ ಇರ್ಬೇಕಲ್ವ ಬಾಸ್ ನಿಮ್ಮ ಜೊತೆ ಅಂತೇಳಿ. ಸುಮಾರು ನಾನು ಕಾಲೇಜ್ಗೆ ಹೋಗ್ಬೇಕಾರಿಂದನೂ ಸೇಮ್ ಇವ್ನು ಕಾಟ ನನಗೆ. ನಮ್ಮ ಡ್ಯಾಡಿ ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಜಾಯಿನ್ ಮಾಡಿಸಿದ್ದು. ಅವತ್ತಿಂದನೂ ಇವತ್ತಿನ ತನಕ ಬಾಸ್ 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 ಅಂತೇಳಿ ಸುಮ್ಮನೆ ಹಿಂದೆ ಸುತ್ತಾಡ್ತಿರ್ತಾನೆ. ಆದ್ರೂ ಅವನು ಫುಲ್ಲು ಕಾಮಿಡಿ ಮಾಡ್ತಾನೆ. ಸ್ವಲ್ಪ ಹುಷಾರು. ಬಾಸ್ ಅಂತಾನೆ, ಸರ್ ಅಂತಾನೆ, ಫ್ರೆಂಡ್ ಅಂತಾನೆ. ಸುಮ್ಮನೆ ತಗ್ಲಾಕೊಂಡ್ರೆ ಕಷ್ಟ. ಪಾಪ ನಿನ್ನ ಬೇರೆ ಜಾಸ್ತಿ ಪ್ಲಾನ್ ಐತೆ. ಇವನು ನೋಡೇ ಗೊತ್ತಾಯ್ತು ನೀನು ಬಾಡಿ ಗಾರ್ಡೇನೆ ಅಂತ ಹೇಳಿ. ಅಬ್ಬಬ್ಬಬ್ಬ, ಏನು ಮಾಡ್ತೀರಾ ಸಾವ್ಕಾರ್, ಬಾಡಿ ಗಾರ್ಡ್ಸ್ ಇಟ್ಕೋತೀರಾ, ನಾವೇನು ಮಾಡೋಕ್ಕಾಗುತ್ತೆ? ನೀನು ಅನ್ನೋ 4 ಜನ ಬಾಡಿ ಗಾರ್ಡ್ಸ್ನ ಕಳಿಸ್ತೀನಿ, ಇವನಂತಾನೆ ಒಂದು 4 ಜನ ಅವರೇ, ಕರೆಸ್ಲಾ? ಅಪ್ಪ ತಂದೆ ಬೇಡಪ್ಪ, ನನ್ನನ್ನು ಯಾರೇನು ಆರಿಸ್ಕೊಂಡು ಕರ್ಕೊಂಡು ಹೋಗಲ್ಲ.